ಇನ್ ಜನರಲ್ ಫಿಟ್ನೆಸ್ ಚೆನ್ನಾಗಿರ್ಬೇಕಂದ್ರೆ ಉತ್ತಮ ಆಹಾರ ಯಾವುದು? ಪ್ರತಿಯೊಬ್ಬರಿಗೆ ಆಹಾರದ ಡೆಫಿನೇಷನ್ ಬೇರೆದಿದೆ. ಆಹಾರ ಏನಂದ್ರೆ ನಮ್ಮ ಬಾಡಿನಲ್ಲಿ ಪೋಷಣೆ ಕೊಡುವ ಒಂದು ಮಾಧ್ಯಮ. ಸೊ ಐಡಿಯಲ್ ಫುಡ್ ಫಾರ್ ಹೆಲ್ದಿಯರ್ ಪರ್ಸನ್ ಅಥವಾ ರಿಚರ್ ಪರ್ಸನ್ ಇಸ್ ಡಿಫರೆಂಟ್ ಅಂಡ್ ಐಡಿಯಲ್ ಫುಡ್ ಫಾರ್ ಒಂದು ಕೂಲಿ ಕಾರ್ಮಿಕ ಅವನಿಗೆ ಡಿಫರೆಂಟ್ ಆಗಿದಿರುತ್ತೆ. ಸೊ ಎಲ್ಲರಿಗೂ ನಾನು ಈಗ ಡ್ರೈ ಫ್ರೂಟ್ಸ್ ತಿನ್ನುವಪ್ಪ ಅಂತ ಹೇಳಿದ್ರೆ ಈ 2,000 ರೂಪಾಯಿ ಕೆಜಿ ಡ್ರೈ ಫ್ರೂಟ್ಸ್ ಅಂದ್ರೆ ಅವನ್ ಪಾಪ ಅವನು ಕೂಲಿ ಕಾರ್ಮಿಕ ಅವನಿಗೆ ಅಫೋರ್ಡ್ ಮಾಡಕ್ ಆಗಲ್ಲ. ಬಟ್ ಇನ್ ಜನರಲ್ ನಾನು ಏನ್ ಹೇಳ್ತೀನಿ, ಯಾವ ಆಹಾರ ನಿಮ್ಮ ಬಾಡಿಗೆ ಒಳ್ಳೆ ಪೋಷಣೆ ಕೊಡಬಹುದು. ಎಷ್ಟೋ ಬಡವನಿದ್ರೆ ಕಡಲೆ ಬೀಜ ಈಸಿಲಿ ಅವೈಲೇಬಲ್, ಕಡಲೆಕಾಯಿ ಅಥವಾ ಶೇಂಗಾ ನಾವೇನು ಹೇಳ್ತೀವಲ್ಲ ಅದು ತಿನ್ಬೋದು, ಬೆಲ್ಲ, ಮೊಟ್ಟೆ ಬಾಯ್ಲ್ಡ್ ಎಗ್ಗು, ಮೊಳಕೆ ಹೊಡೆದಿದ್ದ ಕಾಳುಗಳು, ತುಪ್ಪ, ಅದರಲ್ಲಿ ಸ್ಪೆಷಲಿ ನಾಟಿ ಹಸು ತುಪ್ಪ, ಆಮೇಲೆ ಖರ್ಜೂರ, ಬಾದಾಮಿ, ಅಂಜೂರ, ದಾಳಿಂಬೆ, ಕಲ್ಲಂಗಡಿ ಹಣ್ಣು, ನುಗ್ಗೆಕಾಯಿ ಸೊಪ್ಪು, ಪಾಲಕ್ ಸೊಪ್ಪು, ಇವೆಲ್ಲ ವೆರಿ ನ್ಯೂಟ್ರಿಷಿಯಸ್ ಫುಡ್. ಇದರಲ್ಲಿ ಫೋಲಿಕ್ ಆಸಿಡ್ಸ್ ರಿಚ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಒಳ್ಳೆ ಪ್ರೋಟೀನ್ಸ್ ಇರುತ್ತೆ, ಮಸಲ್ಗೆ ಸ್ಟ್ರೆಂತ್ ಕೊಡುತ್ತೆ, ಕ್ವಾಲಿಟಿ ಆಫ್ ಸ್ಪರ್ಮ್ ಚೆನ್ನಾಗಿ ಮಾಡುತ್ತೆ. ಬೋತ್ ಇನ್ ಮೇಲ್ ಅಂಡ್ ಫಿಮೇಲ್. ರೆಗ್ಯುಲರ್ ಆಗಿ ನೀವು ಪಿಜ್ಜಾಸ್ ತಿಂದು ಹಾಳು ಮಾಡೋಕ್ಕಿಂತ, ಬರ್ಗರ್ ತಿಂದು ನಿಮ್ಮ ಹೆಲ್ತ್ನ ಹಾಳು ಮಾಡೋಕ್ಕಿಂತ, ಫ್ರೆಂಚ್ ಫ್ರೈಸ್ ತಿಂದ್ಬಿಟ್ಟು ಹೆಲ್ತ್ನ ಹಾಳು ಮಾಡೋಕ್ಕಿಂತ ಈ ಥರ ಒಳ್ಳೆ ಆಹಾರ ತಗೊಳ್ಳಿ. ನಿಮ್ಗೆ ಅದು ಟೇಸ್ಟ್ಗಾಗಿ ಯಾವಾಗ ಅಪ್ರೂವ್ಗೆ ತಿಂಗಳಿಗೆ ಒಂದ್ಸತಿನೋ 3 ತಿಂಗಳಿಗೆ ಒಂದ್ಸತಿನೋ ತಿನ್ನಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಇನ್ ಜನರಲ್ ಎಷ್ಟೈತಷ್ಟು ಮನೆ ಫುಡ್ ತಿನ್ನಿ, ಮತ್ತು ಎಷ್ಟೈತಷ್ಟು ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅದು ಅವಾಗಿನವಾಗೆ ರೆಡಿಯಾಗಿದ್ದು ಅವಾಗ ಬಿಸಿ ಬಿಸಿ ತಿನ್ನಿ. ಸೊ ದಟ್ ಅವಾಗ ಏನಾಗುತ್ತೆ, ಬಿಸಿ ಆಹಾರ ಜೀರ್ಣ ಆಗೋಕ್ಕೆ ತುಂಬ ಸುಲಭ ಇರುತ್ತೆ, ಮತ್ತು ಇಮಿಡಿಯೇಟ್ಲಿ ಬಾಡಿನಲ್ಲಿ ಅಬ್ಸಾರ್ಪ್ಷನು ಅಷ್ಟು ಚೆನ್ನಾಗಿರುತ್ತೆ, ಬಟ್ ಓವರ್ ಆಲ್ ನಿಮ್ಮ ಬಾಡಿಗೆ ಪೋಷಣೆನೂ ಚೆನ್ನಾಗಿ ಕೊಡುತ್ತೆ.